ತುಮಕೂರಿನಲ್ಲಿ ಮಾಜಿ ರೌಡಿ ಶೀಟರ್ನ ಕೊಲೆ ಕೇಸ್. ಅಕ್ಕನ ಮಗಳ ಪ್ರೇಮ ಸಂಬಂಧವೇ ಕೊಲೆಗೆ ಕಾರಣ ಆಯ್ತಾ? ಜಿಮ್ ಮಾಲೀಕ ಸೇರಿ 4ರನ್ನ ಬಂಧಿಸಿದ ಪೊಲೀಸರು. ಎಸ್, ಕಳೆದ ಭಾನುವಾರ ತುಮಕೂರು ಹೊರವಲಯದ ಬೆಳಗುಂಬ ಬಳಿ ಮಾಜಿ ರೌಡಿ ಶೀಟರ್ ಮಲ್ಲ ಅಲಿಯಾಸ್ ವೀರಣ್ಣನ ಬರ್ಬರ ಹತ್ಯೆ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಮಾಜಿ ರೌಡಿ ಶೀಟರ್ ಕೊಲೆಗೆ ಕಾರಣವಾಗಿರುವ ಅಸಲಿ ಸಂಗತಿಯನ್ನ ಪೊಲೀಸರು ರಿವೀಲ್ ಮಾಡಿದ್ದಾರೆ. ಕಳೆದ ಭಾನುವಾರ ಅಂದ್ರೆ ಜುಲೈ 26ರಂದು ರಾತ್ರಿ 8:30ರ ಸುಮಾರಿಗೆ ಮನೆಗೆ ತೆರಳುತ್ತಿದ್ದ ಮಲ್ಲನ ಬೈಕಿಗೆ ಕಾರಿನಿಂದ ಡಿಕ್ಕಿ ಹೊಡೆದು ಮಲ್ಲನನ್ನ ಕೆಳಗೆ ಬೀಳಿಸಿ ಬಳಿಕ ಮಚ್ಚಿನಿಂದ ಮುಖ ಮುತ್ತಿ ನೋಡದೆ ಕೊಚ್ಚಿ ಕೊಲೆಗೈದು ಆರೋಪಿಗಳು ಎಸ್ಕೇಪ್ ಆಗಿದ್ರು. ಮೇಲ್ನೋಟಕ್ಕೆ ಮಲ್ಲ ಕಳೆದ ಕೆಲ ವರ್ಷಗಳ ಹಿಂದೆಯೇ ತನ್ನ ಮೇಲಿದ್ದ ಕೇಸ್ಗಳನ್ನ ಖುಲಾಸೆಗೊಳಿಸಿಕೊಂಡು ರೌಡಿ ಶೀಟರ್ ಎಂಬ ಹಣೆಪಟ್ಟಿಯಿಂದ ಮುಕ್ತನಾಗಿದ್ದ. ಕೃಷಿ ಜೊತೆಗೆ ಸಕ್ರಿಯ ರಾಜಕಾರಣದಲ್ಲಿ ಮಲ್ಲ ತೊಡಗಿಕೊಂಡಿದ್ದು, ಇದ್ದಕ್ಕಿದ್ದ ಹಾಗೆ ಆತನ ಕೊಲೆಯಾಗಿದ್ದು ಜನರು ಬೆಚ್ಚಿಬಿದ್ದಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದ್ರು. ಮೇಲ್ನೋಟಕ್ಕೆ ಅಕ್ಕನ ಮಗಳ ವಿಚಾರಕ್ಕೆ ಎಂಬುದು ಅನುಮಾನ ಬಂದಿದ್ರೂ ಕೂಡ ತನಿಖೆಯಲ್ಲಿ ಅಸಲಿ ಸತ್ಯ ಹೊರಬಿದ್ದಿದೆ. ಇನ್ನು ಮೃತ ಮಾಜಿ ರೌಡಿ ಶೀಟರ್ ಅವರ ಅಕ್ಕನ ಮಗಳಾದ ಸುಚಿತ್ರಾ ಹಾಗೂ ಜಿಮ್ಮು ಮಾಲೀಕನಾದ ಚೇತನ್ಗೆ ಪ್ರೇಮ ಸಂಬಂಧ ಇತ್ತು. ಚೇತನ್ಗೆ ಮದುವೆಯಾಗಿ ಮಗು ಕೂಡ ಇದೆ. ಇತ್ತ ಸುಚಿತ್ರಾಗೂ ಮದುವೆಯಾಗಿತ್ತು. ಆದ್ರೆ ಸುಚಿತ್ರಾ ಗಂಡನ ಜೊತೆಯಲ್ಲಿ ಇರಲಿಲ್ಲ. ಈ ಮಧ್ಯೆ ಸುಚಿತ್ರಾಗೆ ಜಿಮ್ಮು ಮಾಲೀಕ ಚೇತನ್ ಪರಿಚಯ ಆಗಿದ್ದು ಇಬ್ಬರೂ ರಿಲೇಶನ್ಶಿಪ್ನಲ್ಲಿ ಇದ್ರು. ಈ ವಿಚಾರವಾಗಿ ಕುಟುಂಬದಲ್ಲಿ ಹಲವು ಬಾರಿ ಗಲಾಟೆ ಕೂಡ ಆಗಿತ್ತು. ಆದ್ರೂ ಕೂಡ ಇಬ್ಬರು ಆ ಸಂಬಂಧವನ್ನ ಬಿಟ್ಟಿರಲಿಲ್ಲ. ಹೀಗಾಗಿ ಅಕ್ಕನ ಮಗಳ ಜೀವನ ಉಳಿಸಲು ಮಲ್ಲ ಎಂಟ್ರಿಯಾಗಿದ್ದು ಚೇತನ್ಗೆ ಬುದ್ಧಿ ಹೇಳಿದ್ರಂತೆ. ಅಲ್ಲದೆ ಈ ವಿಚಾರಕ್ಕೆ ಮಲ್ಲ ಹಾಗೂ ಚೇತನ್ ನಡುವೆ ಗಲಾಟೆ ಆಗಿದೆ. ಇದರಿಂದ ಸಿಟ್ಟಿಗೆದ್ದಿದ್ದ ಚೇತನ್ ತನ್ನ ಸಹಚರರ ಜೊತೆ ಸೇರಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಬಯಲಾಗಿದೆ. ಇನ್ನು ಪ್ರಕರಣ ಭೇದಿಸಿದ ಪೊಲೀಸರು ಮಾಜಿ ರೌಡಿ ಶೀಟರ್ ಮಲ್ಲನ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ಚೇತನ್ ಸೇರಿದಂತೆ ಶಿವಕುಮಾರ್, ಕುಮಾರ್ ಹಾಗೂ ಸಂದೀಪ್ ಎಂಬ 4 ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸದ್ಯ ಪ್ರಕರಣದ ತನಿಖೆ ಮುಂದುವರೆದಿದೆ. ಅಂಡ್ ಮುಂದಿನ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಈ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೋರಿಗೆ ಅಕ್ಕ ಮಗಳು ಒಬ್ಬರು ಇದ್ದಾರೆ. ಅವ್ರಿಗೂ ಮತ್ತು ಚೇತನ್ ಅನ್ನೋ ಒಬ್ಬ ವ್ಯಕ್ತಿಗೆ ಮೊದಲ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನ್ನೋದು ತಿಳಿದು ಬಂದಿದೆ. ಅದಾದ ಮೇಲೆ ಇಬ್ಬರಿಗೂ ಬೇರೆ ಬೇರೆ ಜೊತೆ ಮದುವೆ ಆಗಿರುತ್ತೆ. ಬಟ್ ಮದುವೆ ಆದಮೇಲೂ ಸಹ ಇವರು ಸಂಬಂಧದಲ್ಲಿ ಇದ್ದಾರೆ ಅನ್ನೋ ವಿಚಾರಕ್ಕೆ ಈ ಚೇತನನ್ನವ್ರಿಗೆ ಮತ್ತು ವೀರಣ್ಣನವ್ರಿಗೆ ಜಗಳ ಆಗಿರುತ್ತೆ. ಸೊ ಅದೇ ಹಿನ್ನೆಲೆಯಲ್ಲಿ ಈ ಚೇತನ್ ಮತ್ತು ಇನ್ನೂ 3 ಜನ ಸಹಚರರು ಶಿವಕುಮಾರ್, ಕುಮಾರ್ ಡಿ, ಸಂದೀಪ್ ಈ 3 ಜನರನ್ನು ಸೇರಿಸ್ಕೊಂಡು ಆ ದಿನ ಕಾರಲ್ಲಿ ಬಂದು ಮೊದಲ ಗುದ್ದಿ ಬೈಕನ್ನು ಕಾರು ಜೊತೆ ಕೆಳಗೆ ಬಿದ್ದಾದ ಮೇಲೆ ಹೋಗಿ ಮಚ್ಚಿಂದ ಹೊಡೆದು ಮುಖ ಮೇಲೆ ತಲೆ ಮೇಲೆ ಹೊಡೆದು ಸ್ಪಾಟಲ್ಲೇ ಸಾಯಿಸಿರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಈ ಮಾಹಿತಿ ತಿಳಿದು ಬಂದ ತಕ್ಷಣ ನಾವು ಟೀಮ್ ಮಾಡಿ ನಮ್ಮ ಕ್ಯಾತ್ಸಂದ್ರ ಪೊಲೀಸರನ್ನು ಮತ್ತು ಬೇರೆ ಟೀಮ್ಸ್ನು ಫಾರ್ಮ್ ಮಾಡಿ ಹುಡ್ಸ್ಕೋವಾಗ ನಮಗೆ ಅರ್ಲಿ ಅವರ್ಸ್ 28th ಮಾರ್ನಿಂಗ್ ಅರ್ಲಿ ಅವರ್ಸ್ನಲ್ಲಿ ಇವರು ಮೈಸೂರು ಹತ್ರ ಒಂದು ರೈಲ್ವೆ ಸ್ಟೇಷನ್ ಹತ್ರ ಸಿಗ್ತಾರೆ. ಮಾಹಿತಿ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಪ್ರೊಡ್ಯೂಸ್ ಮಾಡಾದ ಮೇಲೆ ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಅದೇನೇ ಆಗ್ಲಿ, ಅಕ್ಕನ ಮಗಳ ಜೀವನ ಉಳಿಸಲು ಬುದ್ಧಿ ಹೇಳಿದ್ದಕ್ಕೆ ಮಾಜಿ ರೌಡಿ ಶೀಟರ್ನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಬೀದಿ ಹೆಣವಾಗಿ ಮಲಗಿಸಿದ್ದು ಕುಟುಂಬಕ್ಕೆ ಆಧಾರವಾಗಿದ್ದವನನ್ನ ಕಳೆದುಕೊಂಡು ಕುಟುಂಬ ಕಣ್ಣೀರಾಗ್ತಾ ಇದೆ. ಇತ್ತ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಯಶಸ್ವಿಯಾಗಿ ಬಂಧಿಸಿದ್ದು ಪೊಲೀಸರ ಕಾರ್ಯವೈಖರಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.